ಇವರು ಹಳೆ ಕಾಂಗ್ರೆಸ್ ನಮ್ಮ ಬೆಳೆನ ನಮ್ ಜನನ ಉಳಿಸ್ಕೊಬೇಕು. ನಾವು ಇವತ್ತು ಇಡೀ ರೈತರು ನಾವು ಕಾಡಿಗೆ ನುಗ್ತೀವಿ. ಎಲ್ಲೆಲ್ಲಿ ಕಾಡಾನೆಗಳು ಸಿಗ್ತವೆ ನಾವು ಅಟ್ಯಾಕ್ ಮಾಡ್ತೀವಿ. ನಿಮ್ ಕಾನೂನಲ್ಲಿ ಏನ್ ಮಾಡಕ್ಕಾಗತ್ತೆ ಮಾಡ್ತೀವಿ. ನೀವು ಅಧಿಕಾರಿಗಳು ನೀವು ಬಂದಿದೆ ನಿಮಗೆ ಬೆಣ್ಣೆ ಹಚ್ಚಿ ನೀವು ಬಾಡಿ ಯಾಕೆ ತಗೊಂಡೋದು ಫಸ್ಟ್ ಕೊಡಿ. ನಮಗೆ ಬಾಡಿ ನಿಮಗೆ ಕಾನೂನಲ್ಲಿ ಅವಕಾಶ ಇದೆಯಾ? ಮೊನ್ನೆ ಸತಿ ಯಾಕೆ ಬಾಳೆಗಳಲ್ಲಿ ಇದು ಮಾಡಿದ್ವಿ. ಚಿಕ್ಕಮಗಳೂರಲ್ಲಿ ಕಾಲೇಜ್ ಇದೆ, ಅಲ್ಲೂ ಇದೆ ಪೋಸ್ಟ್ ಮಾರ್ಟಮ್ ಮಾಡ್ಲಿಕ್ಕೆ. ಶಿವಮೊಗ್ಗ ತಗೊಂಡೋಗುವಂತದ್ದೇನಿತ್ತು. ನಾನು ಇವತ್ತೇ ಹೇಳ್ತೀನಿ, ನಾಳೆ ಇನ್ನೊಂದು ಅಟ್ಯಾಕ್ ಹಾಗೆ ಆಗುತ್ತೆ. ಆದಾಗ್ಲೂ ನೀವು ಇದೇ ಜವಾಬ್ದಾರಿ ತಗೊಂಡು ಶಿವಮೊಗ್ಗದಿಂದಲೇ ಪೋಸ್ಟ್ ಮಾರ್ಟಮ್ ತರ ವಾಪಸ್ ಬಾಡಿ ತರಬೇಕು. ಇಲ್ಲಿಗೆ ಆಗುತ್ತೆ ನಿಮ್ಗೆ ವಾಪಸ್ ಇಲ್ಲಿಗೆ ತರಬೇಕು. ಇಲ್ಲಿಂದ ಯಾವ್ದಾದ್ರು ಮಾಡಿ ಹೋದ್ರೆ ನಾನೇ ಹೋಗ್ಬೋದು. ಮಾಡಿ ಶಿವಮೊಗ್ಗಕ್ಕೆ ಹೋಗಿ ಪೋಸ್ಟ್ ಮಾರ್ಟಮ್ ಮಾಡಿ ವಾಪಸ್ ಬಾಳೆಹೊನ್ನೂರಿಗೆ ಕೊಡ್ಬೇಕು. ನಿಮ್ಗೆ ಆಗುತ್ತಲ್ಲ? ಯಾವ್ದು ಲಾ ಅಂಡ್ ಆರ್ಡರ್? ಕಾನೂನು ಮಾಡಿರೋದು ಮನುಷ್ಯರಿಗಾಗಿ, ಪ್ರಾಣಿಗಲ್ಲ. ಮನುಷ್ಯರು ಬದುಕಲಿಕ್ಕಾಗಿ ಕಾನೂನು ಮಾಡಿರೋದು. ಕಾನೂನು ಮಾಡಿರೋದು ಪ್ರಾಣಿಗಳಿಗಲ್ಲ. ಇದು ನಾವ್ ಹೇಳೋದು. ನಾವಿನ್ ಯಾವುದೇ ಕೇಳಲ್ಲ ಸರ್. ನಿಮ್ದು ಬ್ಯಾರಿಕೇಡ್ ಬೇಡ, ಯಾವ ಸರ್ಕಾರದ ಇದು ಬೇಡ. ನಾವು ಮನುಷ್ಯರು ಬದುಕಬೇಕು. ನಾವು ವೋಟ್ ಹಾಕಿದ್ರೆ ಸರ್ಕಾರ, ನಾವು ಟ್ಯಾಕ್ಸ್ ಕಟ್ಟಿದ್ರೆ ನಿಮಗೆ ಸಂಬಳ ಸಿಕ್ಕಿ ನೀವು ಕೆಲಸ ಮಾಡೋದು. ನಾನ್ ಹೇಳೋದಿಷ್ಟೇ, ನಾವು ಕಾಡಿಗೆ ನುಗ್ತೀವಿ. ನಿಮ್ ಕೇಳಿ ಆನೆ ಹಿಡಿಯಕ್ಕಾದ್ರೆ 24 ಗಂಟೆ ಒಳಗೆ ಹಿಡಿರಿ. ಇಲ್ಲ 24 ಗಂಟೆ ಕಳೆದ ಮೇಲೆ ನಾವು ಕಾಡಿಗೆ ನುಗ್ತೀವಿ. ನಾವು ಹೊಡಿತೀವಿ, ನೇರವಾಗಿ ಹೇಳ್ತೀವಿ. ನಾವು ಗುಂಡಾಗ್ತೀವೋ, ಕಳ್ಕೋವಿ ಹೊಡಿತೀವೋ, ಬಾಂಬ್ ಹಾಕ್ತೀವೋ, ಅದ್ಮೇಲೆ ಪ್ರಶ್ನೆ. ಹೊಡಿತೀವಿ. ನಿಮ್ ಕೇಳಿ ತಾಕತ್ತಿದ್ರೆ ಮಾಡಿ ಅಂತ ನೀವು ಹೇಳ್ತೀರಲ್ಲ, ತಾಕತ್ ತೋರಿಸ್ತೀವಿ ಸರ್. ನಾವು 1000 ಜನ ಇದ್ದೀವಿ, ನೀವು 100 ಜನ ಇರೋದು. ಪೊಲೀಸ್ನವರು ಡಿಪಾರ್ಟ್ಮೆಂಟ್ 100 ಜನ ಇರೋದು. ನಾವು ರೈತರು 1000 ಜನ ಇದ್ದೀವಿ. ಜೀವ ಕಳ್ಕೊಂಡಾಗ ನಾವು ತಯಾರಿಲಿಕ್ಕೆ ನಮ್ಮ ಮುಂದಿನ ಭವಿಷ್ಯ ನಾವು ನೋಡ್ಕೊಬೇಕು. ನಿಮ್ಮ ಮನೇಲಿ ನಿಮ್ಮ ಅಪ್ಪನೇ ಸಾಯ್ಬೋದು, ಇಲ್ಲ ನಿಮ್ಮ ಮಗ ಸಾಯ್ಬೋದು. ನಿಮಗಿತ್ತ ಇದು? ಇವತ್ತು ಯಾರೋ ಒಬ್ಬ ರೈತ ಬಂದ ಕೆಲಸಕ್ಕೆ ಬಂದ ಸದೋಗಿದ್ದಾನೆ. ನಾವು ಅವ್ರ ಜೊತೆ ನಿಲ್ಬೇಕು. ಯಾಕೆ ನಾವು ನಮ್ಮ ಸಂಸಾರ ಅವರು. ನೀವು ಯಾಕೆ ಬಾಡಿ ಎತ್ತಿದ್ವಿ? 1 ಗಂಟೆ ಲೇಟ್ ಆಗಿ ಬನ್ನಿ ಅಂತ ಹೇಳಿ ನಿಮ್ಗೆ ಬೇಲಿ ಕಡಿಯೋದಕ್ಕೆ ಎಲ್ಲ ಕರ್ಕೊಂಡ್ಬರ್ಲಿಕ್ಕೆ ಆಗುತ್ತೆ. ಕೆಲವು ಅಧಿಕಾರಿಗಳು ಬೇಲಿ ಕಡಿತೀವಿ ಅಂತ ಹೋಗಿ ಲಕ್ಷಾಂತರ ರೂಪಾಯಿ ತಗೊಂಡು ಮನೆಗೆ ಬಂದು ಕೂರಕ್ಕಾಗುತ್ತೆ ಆಫೀಸರ್ ವಾಪಸ್. ಇದಕ್ಕೆ ಯಾಕಾಗಲ್ಲ ನೋಡಿ? ನಿಮಗೆ ನೀವು ಕಾರ್ ಕಾಯರು, ಪೊಲೀಸರು ಊರ್ ಕಾಯರು, ಅವ್ರು ಊರ್ ಕಾಯಲಿ. ನೀವು ಕಾರ್ ಕಾಯರು, ನಿಮಗೆ ಯಾವ ಆಫೀಸು ಬೇಡ. ಕೆಂಟೋಡಿ ಕಾಡಲ್ಲಿ ಕೂರಿಯಲ್ಲಿ ನಿಮಗೆ ಸಂಬಳ ಕೊಡ್ತಿರೋದ್ರಲ್ಲಿ ಕಾರ್ ಕಾಯ್ಲಿಕ್ಕೆ, ಪ್ರಾಣಿ ಕಾಯ್ಲಿಕ್ಕೆ ತಾನೆ. ಪ್ರಾಣಿಗಳು ನಿಮಗೆ ಕಾನೂನು ಇರೋದು, ಅವ್ರು ಕಾಯಿರಿ. ಜನ ಕಾಯತ್ತವ್ರು ಇದ್ದಾರೆ, ಕಾಯ್ತಾರೆ. ಹೋಗಿ ವಾಪಸ್ ಕಾಡಿಗೆ ಹೋಗಿ. ಯಾರಿಗೆ ಇರಬೇಡಿ. ನಿಮಗೆ ಮರ್ಯಾದೆ ಇಲ್ವಾ? ನಿಮ್ಮ ಇದಕ್ಕೆಲ್ಲ ಈಗ ಪೊಲೀಸ್ ಹಾಕೊಂಡು ಕಾಯ್ತಾ ಇದ್ದೀರ ಇದನ್ನ. ಜನ ಮೇಲೆ ನಿಮಗೆ ಹೆದರಿಕೆ ಇಲ್ವಾ? ನಿಮಗೆ ಇದಕ್ಕೆ ಯಾಕೆ ಹೆದರಿಕೆ ಇದೆ? ನಾವು ಕೊಲೆ ಮಾಡ್ತಾ ಇದ್ವಾ? ಬಾಡಿ ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ನಾವು ಕೊಲೆ ಮಾಡ್ತಾ ಇದ್ವಿ. ಇಲ್ಲಿ ಎಷ್ಟು ಸೈಜ್ ಸರ್ ಈ ಹಿಂದೆ ಮಾಡಿಲ್ಲ. ನಾವಿಲ್ಲಿ ಬಂದ್ ಕೇಳಿದ್ರೆ ಬ್ಯಾರಿಕೇಡ್ ಹಾಕಿ ಅದಾಕಿ ಚೆನ್ನ ನಮಗೆಲ್ಲ ಗೊತ್ತಿದೆ ನೀವೇನ್ ಮಾಡೋದು ಅಂತೇಳಿ. ಆ ಮೂಮೆಂಟ್ಗೆ ಜನಗಳನ್ನ ಸಮಾಧಾನ ಮಾಡಿಸ್ಬೇಕು. ಸಮಾಧಾನ ಪಡಿಸಿ ಕಳಿಸ್ತೀರಾ. ಇನ್ನು ಅರ್ಧ ಗಂಟೆ ನಮ್ ಟೆನ್ಷನ್ ಇರೋದಾಯ್ತು. ಹೊಟ್ಟೆ ಎಷ್ಟು ಸರಿ ಮಾಡಿದ್ದವ್ರು ಇದೆ ಅಣ್ಣ, ಇಷ್ಟು ಸರಿನೂ ಮಾಡಿದವ್ರು ಇದೆ. ಹಂಗ ಮಾಡಿದ್ದು ಕಳಿಸಿದ್ದು, ಸಮಾಧಾನ ಮಾಡಿದ್ದು ಕಳಿಸಿದ್ದು. 24 ಗಂಟೆ ಒಳಗೆ ಆನೆ ಹಿಡಿದ್ರೆ ಹಿಡೀರಿ. ಇಲ್ವಾ ನಾವು ನೇರವಾಗಿ ಕರೆ ಕೊಡ್ತೀವಿ. ನಮ್ಮೇಲೆ ಯಾವ ಕೇಸ್ ಹಾಕಾಗುತ್ತೆ, ಯಾವ ಸೆಕ್ಷನ್ ಹಾಕಾಗುತ್ತೆ ಹಾಕಿ. ನಾವೇನ್ ಕೊಲೆ ಮಾಡಿಲ್ಲ. ನಾವು ನೇರ ಕಾಡಿಗೆ ನುಗ್ತೀವಿ, ಹೊಡೆದಾಕ್ತಿವಿ. 1-2 ಆನೆ ಹೊಡೆದಾಕ್ತಿವಿ. ಅದೇನಾಗುತ್ತೆ ನೋಡ್ತೀವಿ. ಆನೆ ಹೊಡೆದಿದ್ದೇವೆ ಸೆಕ್ಷನ್ ಹಾಕಿ ನಮ್ಮ ಮೇಲೆ. ಚಂದ್ರ ಹೆದರ್ಬೇಡ, ಅವ್ರಿಗೆ ಮಾಹಿತಿ ಇಲ್ಲ ಆನೆ ಬಂದಿರೋದು. ನೋಡಿ ಸರ್, 20 ಲಕ್ಷ ಕೊಡ್ತೀರಾ? ಇನ್ನೊಬ್ಬ ಅಲ್ಲಿ ಗಣಪತಿ ಅನ್ನೋನು ವೀಲ್ ಚೇರ್ ಕೂತಿದ್ರೆ ಯಾರು ವಿಚಾರಿಸಿ ಬಂದಿದ್ದೀರಾ? ನೀವು ವೀಲ್ ಚೇರ್ ಇದನ್ನು ವಿಚಾರಿಸಿದ್ರೆ ನೀವು ಇದೇ ಆನೆ ಮಾಡಿರೋದು. ಆ ತೋಟದ ಓನರ್ ಸರ್, ನೀವು ಒಂದು ಕೆಲಸ ಮಾಡಿ ಸರ್. ನೀವು ಇದನ್ನ ಮಾಡೋದ್ರ ಬದಲು ಆ ಗಣಪತಿಗೆ ಒಂದು ಗುಂಡು ಹಾಕಿ. ಆ ಗಣಪತಿಗೆ ಒಂದು ಗುಂಡು ಹಾಕಿ. ಅಲ್ಲ ಸರ್, ನೀವು ಅವಾಗ ಹೇಳಿದ್ರಿ ಬಂದು ನಮಗೆ 1.5 ಕೋಟಿ ಆಗುತ್ತೆ 1 ಎಕರೆಗೆ ಅಂತ. 1 ಕಿಲೋಮೀಟರ್ಗೆ 1.5 ಕೋಟಿ ಆಗುತ್ತೆ ಅಂತ ಅಂದ್ರೆ ಇನ್ನೊಂದು ವರ್ಷ ಬಿಟ್ರೆ ಇನ್ನೊಂದು 30 ಜನ ಸಾಯ್ತಾರೆ. ಅವ್ರಿಗೆ ಎಷ್ಟು ಕೊಡ್ತೀರಿ ಪರಿಹಾರ? ಲೆಕ್ಕ ಹಾಕಿ. ಈಗ ಎಷ್ಟು ಕೊಟ್ರಿ ಲೆಕ್ಕ ಹಾಕಿ. ಆ ಪರಿಹಾರ ದುಡ್ಡಲ್ಲೇ ನೀವು ಒಂದು 5 ಕಿಲೋಮೀಟರ್ ಬೇಲಿ ಮಾಡಿಸ್ಬೋದು, 5-10 ಕಿಲೋಮೀಟರ್ ಬೇಲಿ ಮಾಡಿಸ್ಬೋದು. ನೀವು ಹಂಗಾಗಿ ಶಾಶ್ವತ ಪರಿಹಾರದ್ದೇ ನೀವು ನೋಡಿ.